ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ಶಿವರಾಜ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹಬ್ಬಕ್ಕೆ ಮೋದಕ ಮಾಡ್ಕೊಳ್ಳೋದು ಹೇಗೆ ಗಣೇಶ ಹಬ್ಬಕ್ಕೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಹೊಸ್ತು ನನ್ನ ಚಾನಲ್ನ ಯಾರು ನೋಡ್ತಿದ್ರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾವು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀವಿ ಮತ್ತು 6 ಏಲಕ್ಕಿ. ಇದನ್ನು ನಾವು ಆಲ್ರೆಡಿ ಕರ್ಜಿಕಾಯಿ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿಯೇ ಮಾಡ್ಕೊಳ್ಳೋದು. ಇದನ್ನು ರುಬ್ಕೊಳ್ಳೋಣ. ಇದು ಮೈದಾ ಹಿಟ್ಟು ಹಸಿಟ್ಟಿಗೆ, ಅಂದರೆ ನಾವು ಲಟ್ಟಿಸ್ಕೊತೀವಲ್ಲ, ಅದಕ್ಕೆ ನಾವು ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ನಾವು ರುಬ್ಬಿಟ್ಕೊಂಡಿರೋ ಅಂಥ ಇದು ಕೊಬ್ಬರಿ ಮತ್ತು ಕಡಲೆನ ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ಮತ್ತು ಏಲಕ್ಕಿನ ನೀವು ಏನಂತಾರೆ ರುಬ್ಬೋದಕ್ಕಾದರೂ ಹಾಕ್ಕೊಳ್ಬೋದು, ಅಥವಾ ನೀವು ಹಾಗೇನೂ ಸಹ ಕುಟ್ಬಿಟ್ಟು ಹಾಕ್ಕೋಬೋದು. ಇದಕ್ಕೆ ನಾವು ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸಿಹಿ ಜಾಸ್ತಿ ಇಷ್ಟಪಡೋರು ನೀವು ಜಾಸ್ತಿ ಸಿಹಿನ ಹಾಕ್ಕೊಳ್ಬೋದು. ಇದನ್ನು ಆಲ್ರೆಡಿ ನಾನು ಕರ್ಜಿಕಾಯಿ ವಿಡಿಯೋದಲ್ಲಿ ಹಾಕಿದ್ದೀನಲ್ವ, ಸೇಮ್ ಸ್ಟಫಿಂಗೇ ಇದನ್ನು. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಹೇಳ್ತಿರೋ ಪ್ರತಿಯೊಂದು ಸ್ಟೆಪ್ಸು ನಿಮ್ಗೆ ಅರ್ಥ ಆಗುತ್ತಿದೆ ಅಂತ ತಿಳ್ಕೊತೀನಿ. ಏನಾದರೂ ಅರ್ಥ ಆಗಿಲ್ಲ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದರೆ. ನೋಡಿ, ನಮಗೆ ಈ ಥರ ಸ್ಪೂನಲ್ಲಿ ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅದು. ನೆಕ್ಸ್ಟು ನಾವು ಹಸಿಟ್ಟು ತೊಗೊಂಡಿದ್ವಲ್ಲ, ಅದನ್ನು ನೀಟಾಗಿ ಕಲಿಸ್ಕೊಂಡು ಈ ಥರ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಳೋಣ. ಅಂಗೈಯಷ್ಟು ಅಗಲ ನಮಗೆ ಬಂದರೆ ಸಾಕಾಗುತ್ತೆ ಮೋದಕ ಮಾಡೋದಕ್ಕೆ. ನೋಡಿ, ಇಷ್ಟು ಚಿಕ್ಕದಾಗಿರಲಿ. 2 ರೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಅಗಲ ಬೇಡ, ಚೆನ್ನಾಗಿ ಬರಲ್ಲ. ಚಿಕ್ಕದಾಗಿ, ಅದೇ ಹೇಳಿದ್ನಲ್ವ, ಅಂಗೈ ಎಷ್ಟು ಅಗಲ ಇದ್ದರೆ ಸಾಕು. ನೋಡಿ, ಜಾಸ್ತಿ ತೆಳ್ಳ ಇರಬಾರ್ದು, ದಪ್ಪಗೆ ಇರಬೇಕು ಮತ್ತು ಚಿಕ್ಕದಾಗಿರಬೇಕು. ಜಾಸ್ತಿ ಅಗಲನೂ ಬೇಡ ಮತ್ತು ತೆಳ್ಳನೂ ಬೇಡ. ಕರೆಕ್ಟಾಗಿ ಇವಾಗ ನಮ್ಗೆ ಅಂಗೈ ಎಷ್ಟು ಅಗಲ ಎಷ್ಟು ಬೇಕೋ ನಮಗೆ ಅಷ್ಟಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ನಾವು ಕಲಿಸ್ಕೊಂಡಿದ್ವಲ್ಲ ಸ್ಟಫಿಂಗಿಗೆ ಬೇಕಾಗಿರೋಂಥ ಮಿಶ್ರಣ, ಅದನ್ನು ನಾವೀಗ ಹಾಕ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಅಂಗೈ ಎಷ್ಟು ಅಗಲ ಇದೆ ನಾನು ಹೇಳ್ದ ಹಾಗೆ. ಅದನ್ನು ನಾವು ಹಾಕ್ಕೊಂಡಿರೋ ಮಿಶ್ರಣನ ಮಧ್ಯದಲ್ಲಿ ಹಾಕ್ಕೊಂಡು ಸೈಡಿಂದ ನಾವೇನು ತೀಡ್ಕೊಂಡಿದ್ದೀವಲ್ವ ಹಸಿಟ್ಟನ್ನ, ಅದನ್ನು ನಾವು ನೀಟಾಗಿ ಮೇಲಕ್ಕೆ ಎತ್ಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ಸೈಡಿಂದ ನಾವು ಅದನ್ನು ಮಡ್ಚ್ತಾ ಬರಬೇಕು, ಮಧ್ಯಕ್ಕೆ ಬರೋ ಥರ. ನೋಡಿ, ಈ ಥರ ಕರೆಕ್ಟಾಗಿ ಮಡ್ಚಬೇಕು. ಇಲ್ಲಾಂದರೆ ಅದು ಒಳಗಡೆ ಹಾಕಿರೋವಂಥ ಹಸಿಟ್ಟು ಏನಿದೆಯಲ್ಲ ಸ್ಟಫಿಂಗು, ಅದೆಲ್ಲ ಬಿಟ್ಕೊಂಬಿಡುತ್ತೆ. ಅದಕ್ಕೇನು ಮಾಡಬೇಕು, ಕರೆಕ್ಟಾಗಿ ಕಾರ್ನರ್ನೇ ನಾವು ನೀಟಾಗಿ ಮುಂದೆ ಮಾಡಿಕೊಂಡು ಈ ಥರ ಮುಂದೆಗಡೆ ನೀಟಾಗಿ ಅದು ಪ್ರೆಸ್ ಮಾಡೋದ್ರಿಂದ ಅದನ್ನು ಕರೆಕ್ಟಾಗಿ ಕೂರುತ್ತೆ. ನಾವು ಎಣ್ಣೆಗೆ ಹಾಕಿದಾಗ ಅದು ಬಿಟ್ಕೊಳ್ಳೋದಿಲ್ಲ. ನೋಡಿ, ಇದೇ ರೀತಿ ನಾವಿಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇನ್ನೊಂದು ಸೈಡ್ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ವಿ. ಎಣ್ಣೆನೂ ಅಷ್ಟೇ ಕಾಯಿಸ್ಬೇಕಾದ್ರೆ ದೊಡ್ಡ ಉರಿನಲ್ಲಿ ಕಾಯಿಸಿ. ನೀವೇನು ಹಾಕ್ತಿರಲ್ವ ಫ್ರೈ ಮಾಡೋದಕ್ಕೆ ಮೋದಕನ, ಆವಾಗ ಉರಿನ ಕಡಿಮೆ ಇಟ್ಕೊಳ್ಳಿ. ಆವಾಗ ಅದು ಸಿಹಿಯಲ್ಲ, ಅಂದರೆ ಬ್ಲ್ಯಾಕ್ ಥರ ಓವರ್ ಡೀಪ್ ಆಗೋಗ್ಬಿಡುತ್ತಲ್ವ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೀವು ಹಾಕಬೇಕಾದ್ರೂ ಅಷ್ಟೇ ಕಾರ್ನರಲ್ಲಿ ಅದನ್ನು ಹಾಕೋದ್ರಿಂದ ಅದು ಮಧ್ಯದಲ್ಲಿ ನಾವೇನು ಹಾಕಿರ್ತೀವಲ್ಲ ನೀಟಾಗೆಲ್ಲ ಫ್ರೈ ಆಗುತ್ತೆ. ಇದು ದೇವರಿಗೆ ತುಂಬಾ ಇಷ್ಟ, ಗಣೇಶಂಗೆ. ಆ್ಯಕ್ಚುಲಿ ಇದನ್ನು ಮುಂಚೆನೇ ಮಾಡಬೇಕಿತ್ತು. ನಾವು ಹಬ್ಬದ ದಿನ ಮಾಡಿರೋದ್ರಿಂದ ಅದು ಮಾಡೋದಕ್ಕೆ ಆಗಲಿಲ್ಲ. ನೋಡಿ, ಇವಾಗ ಇದು ಲೈಟ್ ಬ್ರೌನಿಷ್ ಕಲರ್ ಬಂದಿದೆ, ಕೆಂಬಣ್ಣ ಬಂದಿದೆ. ಇಷ್ಟು ಬಂದರೆ ಸಾಕಾಗುತ್ತೆ ನಮಗೆ, ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ನಾವಿಲ್ಲಿ ಗಣೇಶಂಗೆ ಅಂದ್ಬಿಟ್ಟು 21 ಮೋದಕನ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.